ಹಾಯ್ ಫ್ರೆಂಡ್ಸ್, ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮೊಟ್ಟೆ ಕರಿ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ಬಂಡಿ ಒಲೆ ಮೇಲೆ ಇಟ್ಟಿದ್ದೀನಿ. ಈರುಳ್ಳಿ ಹಾಕೊತಾ ಇದ್ದೀನಿ. ಈರುಳ್ಳಿ ಹಾಕಾದ್ಮೇಲೆ ಎಣ್ಣೆ ಹಾಕ್ತಿದ್ದೀನಿ. 1-2 ಸ್ಪೂನ್ ಅಷ್ಟೇ ಎಣ್ಣೆ ಜಾಸ್ತಿ ಹಾಕೋದಿಲ್ಲ. ಅಷ್ಟೇ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಉಪ್ಪು ಹಾಕ್ತೀನಿ, ಬೇಗ ಫ್ರೈ ಆಗುತ್ತಂತ. ಆಮೇಲೆ ಮತ್ತೆ ಉಪ್ಪು ಹಾಕ್ಕೊಂತೀನಿ. ಈರುಳ್ಳಿ ಕಲರ್ ಚೇಂಜ್ ಆಗಿ ಕಲರ್ ಚೇಂಜ್ ಆಯಿತು ನೋಡಿ, ಇವಾಗ ಕಲರ್ ಬಂತು. ಇವಾಗ ಟೊಮೊಟೊ ಹಾಕ್ಕೊತೀನಿ. 3 ಈರುಳ್ಳಿ ಹಾಕಿದ್ದೀನಿ, 2 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಮಾಡಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ ಹಸಿ ವಾಸನೆಲ್ಲ ಹೋಗಬೇಕು. ಟೊಮೊಟೊ ಬೇಗ ಬೇಯಲಿ ಅಂತ ನಾನು ಅರಿಶಿನ ಪುಡಿ ಹಾಕ್ಕೊತೀನಿ ಅಂತಾರೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ಸಾಕು ಹಾಕಬೇಕು. ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಚಿಕನ್ ಮಸಾಲೆ ಪೌಡ್ರು. ಅದು ಹಾಕಿದ್ರೆ ಟೇಸ್ಟ್ ಜಾಸ್ತಿ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ನೀರು ಹಾಕ್ತೀನಿ, ಚೆನ್ನಾಗಿ ಕುದಿಲಿ. ಒಂದು 5 ನಿಮಿಷ 6 ನಿಮಿಷದೊಳಗೆ ಆಗ್ಬಿಡುತ್ತೆಲ್ಲ. ಚೆನ್ನಾಗೈತೆ, ಕುದೀತಾ ಇದೆ. ಸ್ವಲ್ಪ ಬೇಕಾದ್ರೆ ನೀರು ಹಾಕ್ಬಿಡ್ತೀನಿ. ಆಯಿತು, ನಾನು ಬೇಯಿಸಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಟ್ಟೆ ಇದರಲ್ಲಿ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಮೇಲೆ. ಸೂಪರಾಗಿರುತ್ತೆ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಕೊಡ್ರಿ. ಇಷ್ಟೇ ಫ್ರೆಂಡ್ಸ್. ಆಯಿತು, ನಮಸ್ತೆ ಫ್ರೆಂಡ್ಸ್.